ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 4ನೇ ದಿನದ ಜ್ಞಾನಪಯಣಕ್ಕೆ ಸ್ವಾಗತ. ನಿನ್ನೆಯ ಭಾಗದಲ್ಲಿ ಅರ್ಜುನನು ತನ್ನ ಸ್ವಜನರನ್ನು ನೋಡಿ ಹೇಗೆ ಮಾನಸಿಕವಾಗಿ ಕುಸಿದು ಹೋದ ಎನ್ನುವುದನ್ನು ಕಂಡೆವು. ಇಂದು ಅರ್ಜುನನು ಕೇವಲ ಭಾವುಕನಾಗಿ ಅಳುತ್ತಿಲ್ಲ, ಬದಲಾಗಿ ಯುದ್ಧ ಮಾಡುವುದು ಹೇಗೆ ತಪ್ಪು ಎಂದು ಕೃಷ್ಣನಿಗೆ ತರ್ಕಬದ್ಧವಾಗಿ ವಿವರಿಸಲು ಪ್ರಯತ್ನಿಸುತ್ತಾನೆ. ಒಬ್ಬ ಜ್ಞಾನಿ ಕೂಡ ಹೇಗೆ ಮೋಹದ ಜಾಲದಲ್ಲಿ ಸಿಲುಕಿ ತಪ್ಪು ನಿರ್ಧಾರಗಳನ್ನು ಸಮರ್ಥಿಸಿಕೊಳ್ಳುತ್ತಾನೆ ಎಂಬುದಕ್ಕೆ ಇಂದಿನ ಭಾಗ ಸಾಕ್ಷಿ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೇತಾನ್ ಆತತಾಯಿನಃ ತಸ್ಮಾನ್ ನಾರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್. 36. ಅರ್ಜುನನು ಹೇಳುತ್ತಾನೆ, ಕೃಷ್ಣ, ಈ ಆತತಾಯಿಗಳನ್ನು ಅಂದರೆ ಅನ್ಯಾಯ ಮಾಡುವವರನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ಬರುತ್ತದೆ. ಆದ್ದರಿಂದ ನಮ್ಮ ಸಬಾಂಧವರಾದ ಧೃತರಾಷ್ಟ್ರನ ಪುತ್ರರನ್ನು ಕೊಲ್ಲುವುದು ನಮಗೆ ಸರಿಯಲ್ಲ. ನಮ್ಮ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖವಾಗಿರಲು ಸಾಧ್ಯ? ವಿವರಣೆ. ಇಲ್ಲಿ ಅರ್ಜುನನು ಶಾಸ್ತ್ರಗಳನ್ನು ಉಲ್ಲೇಖಿಸುತ್ತಿದ್ದಾನೆ. ಶತ್ರುಗಳು ಎಷ್ಟೇ ಕೆಟ್ಟವರಾಗಿದ್ದರೂ ಅವರು ನಮ್ಮ ಸಂಬಂಧಿಕರು ಎನ್ನುವ ಕಾರಣಕ್ಕೆ ಅವರನ್ನು ಕ್ಷಮಿಸುವುದು ಧರ್ಮ ಎಂದು ಅವನು ವಾದಿಸುತ್ತಿದ್ದಾನೆ. ನಾವು ಕೂಡ ಜೀವನದಲ್ಲಿ ಅನ್ಯಾಯವನ್ನು ಎದುರಿಸುವಾಗ ಪಾಪ ಬರುತ್ತದೆ ಅಥವಾ ನಮ್ಮವರು ಎಂಬ ನೆಪವೊಡ್ಡಿ ಕರ್ತವ್ಯದಿಂದ ಹಿಂದೆ ಸರಿಯುತ್ತೇವೆ. ಅರ್ಜುನನ ಮುಂದಿನ ವಾದ ಬಹಳ ಗಂಭೀರವಾದದ್ದು. ಅವನು ಹೇಳುತ್ತಾನೆ, ಒಂದು ಕುಲದ ಹಿರಿಯರು ನಾಶವಾದರೆ ಆ ಕುಲದ ಸನಾತನ ಧರ್ಮವೇ ನಾಶವಾಗುತ್ತದೆ. ಧರ್ಮ ನಾಶವಾದರೆ ಅಧರ್ಮ ಹೆಚ್ಚಾಗುತ್ತದೆ. ಇದರಿಂದ ಸ್ತ್ರೀಯರು ದೂಷಿತರಾಗುತ್ತಾರೆ ಮತ್ತು ಸಮಾಜದಲ್ಲಿ ವರ್ಣಸಂಕರ ಅಂದರೆ ಅನಪೇಕ್ಷಿತ ಸಂತತಿ ಉಂಟಾಗುತ್ತದೆ. ಅಂತಿಮವಾಗಿ ಇಡೀ ಸಮಾಜವೇ ನರಕಕ್ಕೆ ತಳ್ಳಲ್ಪಡುತ್ತದೆ. ಅರ್ಜುನನು ಇಲ್ಲಿ ಒಬ್ಬ ಸಮಾಜ ಸುಧಾರಕನಂತೆ ಮಾತನಾಡುತ್ತಿದ್ದಾನೆ. ಯುದ್ಧದ ಭೀಕರ ಪರಿಣಾಮಗಳನ್ನು ನೆನೆದು ಅವನು ನಡುಗುತ್ತಿದ್ದಾನೆ. ಆದರೆ ಅವನ ಈ ಜ್ಞಾನವು ಮೋಹದಿಂದ ಹುಟ್ಟಿದ್ದೇ ಹೊರತು ವಿವೇಕದಿಂದಲ್ಲ. ಏವಮುಕ್ತ್ವಾರ್ಜುನಃ ಸಂಖ್ಯೆ ರಥೋಪಸ್ಥಮುಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. 47. ಸಂಜಯನು ಹೇಳಿದನು. ಯುದ್ಧಭೂಮಿಯಲ್ಲಿ ಈ ರೀತಿ ಹೇಳಿ ಶೋಕದಿಂದ ತಪ್ತನಾದ ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಕೆಳಗಿಟ್ಟು ರಥದ ಮೇಲೆ ಕುಳಿತುಬಿಟ್ಟನು. ಇದು ಮೊದಲ ಅಧ್ಯಾಯದ ಅಂತ್ಯ. ಒಬ್ಬ ಮಹಾವೀರ ಶಸ್ತ್ರತ್ಯಾಗ ಮಾಡಿ ಸೋಟು ಕುಳಿತಿದ್ದಾನೆ. ರಣರಂಗದಲ್ಲಿ ಶತ್ರುಗಳ ಮುಂದೆ ಅಳುವುದು ವೀರನ ಲಕ್ಷಣವಲ್ಲದಿದ್ದರೂ ಅರ್ಜುನನ ಸ್ಥಿತಿ ಹಾಗಿದೆ. ಇಲ್ಲಿಗೆ ಅರ್ಜುನ ವಿಷಾದ ಯೋಗ ಎಂಬ ಮೊದಲ ಅಧ್ಯಾಯ ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಮೊದಲ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಸೋತು ಕುಳಿತಿದ್ದಾನೆ. ಕೃಷ್ಣ ಇನ್ನೂ ಒಂದು ಶಬ್ದವನ್ನೂ ಆಡಿಲ್ಲ. ಕೇವಲ ಮುಗುಳ್ನಗೆಯೊಂದಿಗೆ ಎಲ್ಲವನ್ನೂ ಗಮನಿಸುತ್ತಿದ್ದಾನೆ. ನಾಳೆಯಿಂದ ನಾವು 2ನೇ ಅಧ್ಯಾಯಕ್ಕೆ ಕಾಲಿಡಲಿದ್ದೇವೆ. ಅಲ್ಲಿಂದಲೇ ಕೃಷ್ಣನ ದಿವ್ಯೋಪದೇಶ ಅಥವಾ ಭಗವದ್ಗೀತೆಯ ನಿಜವಾದ ಸಾರ ಆರಂಭವಾಗುತ್ತದೆ. ಅರ್ಜುನನ ಈ ಪ್ರಶ್ನೆಗಳಿಗೆ ಕೃಷ್ಣ ನೀಡುವ ಉತ್ತರವೇನು ತಿಳಿಯಲು ನಾಳೆ ಸಿಗೋಣ.